ಸ್ನೇಹಿತರೆ ನಮಸ್ಕಾರ. ಆಕೆಯ ವಯಸ್ಸು 44. ಆಕೆ ದಕ್ಷಿಣ ಭಾರತದ ಸ್ಟಾರ್ ನಟಿ. ಆಕೆ ಅಭಿನಯಿಸಿದಂಥ ಸಿನಿಮಾಗಳಿಲ್ಲ. ಆಕೆ ಅಭಿನಯಿಸಿದ್ದು ಬಹುತೇಕ ಈ ಮಹಿಳಾ ಪ್ರಾತಿನಿಧ್ಯದ ಸಿನಿಮಾಗಳಲ್ಲೇ, ಅಂದರೆ ಆಕೆನೇ ಲೀಡ್ ರೋಲ್ ಅನ್ನೋ ರೀತಿಯಾದಂಥ ಸಿನಿಮಾಗಳಲ್ಲೇ ಆಕೆ ನಟಿಸಿದ್ದು. ಆಕೆಯ ಪ್ರಖ್ಯಾತಿ, ಆಕೆಗೆ ಇರುವಂಥ ಅಭಿಮಾನಿಗಳ ಬಳಗ ಬಹಳಷ್ಟು ವಿಶಾಲವಾದದ್ದು. ಮೂಲತಃ ಕರ್ನಾಟಕದವಳಾದರೂ ಕೂಡ, ಕರಾವಳಿಯ ಕುವಾರಿ ಆದರೂ ಕೂಡ ಹೆಚ್ಚು ಹೆಸರನ್ನು ಸಂಪಾದನೆ ಮಾಡಿದ್ದು ಮತ್ತು ಸಾಧನೆಗಳನ್ನು ಮಾಡಿದ್ದು ತೆಲುಗು ಇಂಡಸ್ಟ್ರಿಯಲ್ಲಿ ಅನ್ನೋದನ್ನು ನಾವು ಮರಿಬಾರದು. ಹೀಗಿರುವಂಥ ಸಂದರ್ಭದಲ್ಲಿ ಈಕೆಗೆ 44 ವರ್ಷ ಆದರೂ ಕೂಡ ಇನ್ನೂ ಕೂಡ ಮದುವೆ ಆಗಿಲ್ಲ. ಅವ್ರ ಜೊತೆಗೆ ಮದುವೆ ಅಂತೆ, ಇವ್ರ ಜೊತೆಗೆ ಮದುವೆ ಅಂತೆ, ಆ ನಟನ ಜೊತೆಗೆ ರಿಲೇಷನ್ಶಿಪ್ನಲ್ಲಿದ್ದಾರಂತೆ, ಈ ನಟನ ಜೊತೆಗೆ ಸಂಬಂಧದಲ್ಲಿದ್ದಾರಂತೆ ಅನ್ನುವಂಥ ಅಂತೆ ಕಂತೆಗಳಿಗೇನೋ ಕಡಿಮೆ ಇಲ್ಲ. 44 ವರ್ಷದಲ್ಲಿ ಸಾಕಷ್ಟು ನಟರ ಜೊತೆಗೆ ಈಕೆಯ ಹೆಸರು ತಳಕೆ ಹಾಕಿಕೊಳ್ಳುತ್ತು. ಆದರೆ ಈಕೆ ಅದ್ಯಾವುದು ಕೂಡ ನಿಜ ಅಥವಾ ಸುಳ್ಳು ಏನೂ ಕೂಡ ರಿಯಾಕ್ಟೇ ಮಾಡಲಿಲ್ಲ. ಕೊನೆಗೂ ಕೂಡ ಈಗ ಒಂಟಿಯಾಗಿ ಉಳಿದು ಬಿಟ್ಟಿದ್ದಾರೆ. ಇತ್ತೀಚೆಗೆ ಪ್ರಭಾಸ್ ಜೊತೆಗೂ ಕೂಡ ಈಕೆಯ ಮದುವೆ ಆಲ್ಮೋಸ್ಟ್ ಆಲ್ ಫೈನಲ್ ಆಗಿದೆಯಂತೆ ಅನ್ನುವಂತಹ ಒಂದು ಮಾತುಗಳು ಕೇಳಿಬಂತು. ಅದಕ್ಕೂ ಕೂಡ ಈಕೆ ಏನೂ ಕೂಡ ರಿಯಾಕ್ಟನ್ನು ಮಾಡಲಿಲ್ಲ. ಈಗ ಯಾರ ಬಗ್ಗೆ ನಾನು ಹೇಳ್ತಿದ್ದೀನಿ ಅಂತೇಳಿ ಬಹುಶಃ ನಿಮಗೆ ಗೊತ್ತಾಗಿರ್ಬೋದು. ನಾನು ಹೇಳ್ತಾ ಇರೋದು ಅನುಷ್ಕಾ ಶೆಟ್ಟಿಯ ಬಗ್ಗೆ. ಹೌದು, ಅನುಷ್ಕಾ ಶೆಟ್ಟಿಯ ಮದುವೆ ಬಗ್ಗೆ ಈಗ ಮತ್ತೆ ಚರ್ಚೆಗಳು ನಡೀತಿದ್ದಾವೆ. ಅನುಷ್ಕಾ ಶೆಟ್ಟಿ ಮದುವೆ ಆಗ್ತಿದ್ದಾರಂತೆ ಎನ್ನುವಂಥ ವಿಚಾರ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಿದೆ. ಹಾಗಾದರೆ ಅನುಷ್ಕಾ ಶೆಟ್ಟಿ ಈಗ ಮದುವೆ ಆಗ್ತಿರುವಂಥ ಹುಡುಗ ಯಾರು, ಆತನ ಹಿನ್ನೆಲೆಯವನು, ಎಲ್ಲಿಯವನು, ನಟನ ಜೊತೆಗೆ ಅನುಷ್ಕಾ ಶೆಟ್ಟಿ ಮದುವೆ ಆಗದಿರೋದು ಯಾಕೆ, ಹೀಗೆ ಸಾಕಷ್ಟು ವಿಚಾರಗಳಿದ್ದಾವೆ. ಎಲ್ಲವನ್ನು ಕೂಡ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾನು ಈಗಾಗಲೇ ಹೇಳಿದಂತೆ ಅನುಷ್ಕಾ ಶೆಟ್ಟಿ ಕನ್ನಡದ ಸೂಪರ್ ಸ್ಟಾರ್ ನಟಿ. ಆಕೆ ಕನ್ನಡದಲ್ಲಿ ಅಭಿನಯಿಸಿದ್ದು ಕಡಿಮೆ ಆದರೂ ಕೂಡ ತೆಲುಗು ಮತ್ತು ತಮಿಳಿನಲ್ಲಿ ಈಕೆಗಿರುವಂಥ ಫ್ಯಾನ್ ಫಾಲೋವಿಂಗು ಮತ್ತು ದಕ್ಷಿಣ ಭಾರತದಲ್ಲಿ ಈಕೆಗಿರುವಂತಹ ಅಭಿಮಾನಿಗಳ ಬಳಗ, ಈಕೆಯ ಟ್ರೆಂಡು ಇದು ವಿಶೇಷವಾದಂಥದ್ದು. ಇಂತಹ ಈ ಅನುಷ್ಕಾ ಶೆಟ್ಟಿ 44 ವರ್ಷ ಆದರೂ ಕೂಡ ಯಾಕಿನ್ನೂ ಮದುವೆ ಆಗಿಲ್ಲ ಅನ್ನುವಂಥದ್ದು ಎಲ್ಲರ ಪ್ರಶ್ನೆ. ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ತನ್ನದೇ ಆದಂಥ ಛಾಪನ್ನು ಮೂಡಿಸಿರುವಂತಹ ನಟಿ ಹೇಳಿದ್ರೆ ಸಾಕು ಲೈನಲ್ಲಿ ಬಂದು ನಿಲ್ತಾರೆ ಮದುವೆ ಆಗೋದಕ್ಕೆ. ಹೀಗಿರುವಾಗ ಈಕೆ ಮದುವೆ ಆಗದೆ ಸೈಲೆಂಟಾಗಿ ಇರೋದಕ್ಕೆ ಕಾರಣವೂ ಕೂಡ ಇದೆ. ಇನ್ನು ಅನುಷ್ಕಾ ಶೆಟ್ಟಿಯವರ ಪರ್ಸ್ನಲ್ ಲೈಫ್ ಬಗ್ಗೆ ಅಭಿಮಾನಿಗಳಲ್ಲಿ ಯಾವತ್ತಿಗೂ ಕೂಡ ಕುತೂಹಲ ಕಡಿಮೆ ಆಗಲೇ ಇಲ್ಲ. ಯಾವಾಗಲೂ ಕೂಡ ಅವರ ಮದುವೆ ಕುರಿತು ಒಂದಲ್ಲ ಒಂದು ಗಾಸಿಪ್ಗಳು ಹರಿದಾಡ್ತಾನೆ ಇರ್ತದೆ. ಇದೀಗ ಮತ್ತೆ ಅವರ ಮದುವೆ ಸುದ್ದಿ ಮುನ್ನೆಲೆಗೆ ಬಂದಿದೆ. ಬೆಂಗಳೂರು ಮೂಲದ ಉದ್ಯಮಿಯನ್ನು ಸದ್ಯದಲ್ಲೇ ಅನುಷ್ಕಾ ಶೆಟ್ಟಿ ಮದುವೆ ಆಗಲಿದ್ದಾರೆ ಎನ್ನುವಂಥ ಸುದ್ದಿ ಈಗ ಭಾರಿ ಜೋರಾಗಿ ಹಬ್ಬಿದೆ. ಹಾಗಾದರೆ ಈ ಉದ್ಯಮಿ ಜೊತೆಗೆ ಮದುವೆ ಆಗೋದ್ರಿಂದ ಆ ನಟನ ಕತೆ ಏನು ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ಹೌದು, ಅನುಷ್ಕಾ ಶೆಟ್ಟಿ ಮತ್ತು ಪ್ರಭಾಸ್ ಅವರು ಪರಸ್ಪರ ಪ್ರೀತಿಸ್ತಿದ್ದಾರೆ. ಇವರಿಬ್ಬರು ಕೂಡ ಶೀಘ್ರದಲ್ಲೇ ಮದುವೆ ಆಗ್ತಾರೆ ಅನ್ನುವಂಥ ಸುದ್ದಿ ಕಳೆದ 2-3 ವರ್ಷಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿತ್ತು. ಅನುಷ್ಕಾ ಶೆಟ್ಟಿ ಮತ್ತು ಪ್ರಭಾಸ್ ಅವರು ಒಟ್ಟಿಗೆ ಎಲ್ಲೇ ಕಾಣಿಸ್ಕೊಂಡ್ರೂ ಕೂಡ ಅದನ್ನು ಹೆಚ್ಚು ಫೋಕಸ್ ಮಾಡಲಾಗ್ತಿತ್ತು. ಇವರಿಬ್ಬರು ಕೂಡ ಸಾಕಷ್ಟು ಸಿನಿಮಾಗಳಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ದಾರೆ ಕೂಡ. ಆ ಸಿನಿಮಾದ ದೃಶ್ಯಾವಳಿಗಳನ್ನು ಇಟ್ಕೊಂಡು ಇವರಿಬ್ಬರು ಕೂಡ ಇವತ್ತೆಲ್ಲ ನಾಳೆ ಮದುವೆ ಆಗ್ತಾರೆ ಎನ್ನುವಂತಹ ಒಂದಷ್ಟು ಅಭಿಪ್ರಾಯ ವ್ಯಕ್ತವಾಗ್ತಾ ಇತ್ತು. ಅಷ್ಟೇ ಯಾಕೆ, ಇವರಿಬ್ಬರ ಹೆಸರಿನಲ್ಲಿ ಫ್ಯಾನ್ ಪೇಜ್ಗಳು ಕೂಡ ಕ್ರಿಯೇಟ್ ಆಗಿದ್ವು ಕೂಡ. ಅವ್ರಿಗೂ ಕೂಡ ಇವರಿಬ್ಬರು ಮದುವೆ ಆಗಬೇಕು ಅನ್ನುವಂತಹ ಆಸೆ, ಅಭಿಲಾಷೆ ಇತ್ತು. ಆದರೆ ಈಗ ಸಿಕ್ಕಿರುವಂತಹ ಒಂದು ಮಾಹಿತಿಯ ಪ್ರಕಾರ ಅನುಷ್ಕಾ ಶೆಟ್ಟಿಯವರು ಮದುವೆ ಆಗಲಿರುವಂಥ ವ್ಯಕ್ತಿ ಸಿನಿಮಾ ರಂಗಕ್ಕೆ ಸೇರಿದವರು ಅಲ್ಲ ಗೊತ್ತಾಗಿದೆ. ಬದಲಿಗೆ ಅವರು ಬೆಂಗಳೂರಿನ ಪ್ರತಿಷ್ಠಿತ ಕುಟುಂಬದ ಯಶಸ್ವಿ ಉದ್ಯಮಿ ಎನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿದೆ. ಅಂದಹಾಗೆ ಈ ಮದುವೆಯ ಕಂಪ್ಲೀಟ್ ಜವಾಬ್ದಾರಿಯನ್ನು ಇವರ ಸಹೋದರ ಗುಣರಂಜನ್ ಶೆಟ್ಟಿಯವರೇ ತೆಗೆದುಕೊಂಡಿದ್ದಾರೆ. ಜೊತೆಗೆ ಇದನ್ನು ಕಂಪ್ಲೀಟಾಗಿ ಕುಟುಂಬದ ಹಿರಿಯರೇ ನಿಶ್ಚಯ ಮಾಡಿರುವಂಥ ಮದುವೆ, ಸೊ ದಟ್ ಇದೊಂದು ಅರೇಂಜ್ಡ್ ಮ್ಯಾರೇಜ್ ಅಂತ ಹೇಳಿಬಿಟ್ಟು ಇಲ್ಲಿ ಹೇಳಲಾಗ್ತಿದೆ. ಅನುಷ್ಕಾ ಶೆಟ್ಟಿಯವರ ಕುಟುಂಬ ಮತ್ತು ವರನ ಕುಟುಂಬದ ನಡುವೆ ಬಹಳ ದಿನಗಳಿಂದ ಉತ್ತಮವಾದಂಥ ಒಡನಾಟ ಇದೆ. ಪೋಷಕರ ಒಪ್ಪಿಗೆ ಮೇರೆಗೆ ಈ ಮದುವೆಯನ್ನು ಫಿಕ್ಸ್ ಮಾಡಲಾಗಿದೆ ಅನ್ನುವಂಥದ್ದು ಗಮನಿಸಬೇಕು. ಇನ್ಫ್ಯಾಕ್ಟ್ ಅನುಷ್ಕಾ ಶೆಟ್ಟಿಯವರ ಫ್ಯಾಮಿಲಿ ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ಬೆಂಗಳೂರಿನಲ್ಲೇ ಇದ್ದಾರೆ. ಅನುಷ್ಕಾ ಶೆಟ್ಟಿ ಬೆಂಗಳೂರಿನಲ್ಲಿ ಇರದೇ ಇದ್ದರೂ ಕೂಡ ಬಂದು ಹೋಗ್ತಾ ಇರ್ತಾರೆ. ಈಗ ಮೊದಲ ಬಾರಿಗೆ ಅನುಷ್ಕಾ ಶೆಟ್ಟಿಯವರ ಮದುವೆ ಕುರಿತು ಸುದ್ದಿ ಆಗ್ತಿರೋದಲ್ಲ. ಹಾಗಾಗಿ ಇದರ ಬಗ್ಗೆ ಹೆಚ್ಚು ನಂಬಿಕೆಯೂ ಕೂಡ ಸಾಕಷ್ಟು ಜನರಲ್ಲಿ ಇಲ್ಲ. ಕಳೆದ ಹಲವು ವರ್ಷಗಳಿಂದನೂ ಕೂಡ ಅನುಷ್ಕಾ ಶೆಟ್ಟಿಯವರ ಹೆಸರು ಟಾಲಿವುಡ್ನ ನಟ ಪ್ರಭಾಸ್ ಜೊತೆಗೆ ತಳುಕಿ ಹಾಕಿಕೊಳ್ತಾನೇ ಇತ್ತು.
ಹಲವು ಸಿನಿಮಾಗಳಲ್ಲಿ ಇವರಿಬ್ಬರು ಕೂಡ ಒಟ್ಟಿಗೆ ನಟಿಸಿದರು. ಇವರ ಕೆಮಿಸ್ಟ್ರಿಯನ್ನು ನೋಡಿದಂಥ ಅಭಿಮಾನಿಗಳು ಇವರು ನಿಜ ಜೀವನದಲ್ಲೂ ಕೂಡ ಒಂದಾಗಲಿ ಅಂತ ಹೇಳ್ಬಿಟ್ಟು ಹಾರೈಸಿದರು. ಪ್ರತಿ ಬಾರಿ ಮದುವೆ ಸುದ್ದಿ ಬಂದಾಗಲೂ ಕೂಡ ಅಲ್ಲಿ ಪ್ರಭಾಸ್ ಹೆಸರು ಇದ್ದೇ ಇರ್ತಾ ಇತ್ತು. ಆದರೆ ಈ ಬಾರಿ ಹರಡುತ್ತಿರುವಂಥ ಸುದ್ದಿಯಲ್ಲಿ ಯಾವುದೇ ನಟನ ಹೆಸರು ಇರದೇ ಇರುವಂಥದ್ದು, ಬದಲಿಗೆ ಕನ್ನಡದ ಒಬ್ಬ ಪ್ರಮುಖ ಉದ್ಯಮಿ ಹೆಸರು ಕೇಳಿ ಬರ್ತಾ ಇರುವಂಥದ್ದು ವಿಶೇಷ. ಈ ಮದುವೆ ಅನುಷ್ಕಾ ಅವರ ಕುಟುಂಬದ ಆಶಯದಂತೆ ನಡೆಯುತ್ತೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಈ ಬಗ್ಗೆ ಅನುಷ್ಕಾ ಆಗಲಿ ಅಥವಾ ಅವರ ಕುಟುಂಬಸ್ಥರಾಗಲಿ ಯಾವುದೇ ಅಧಿಕೃತವಾದಂಥ ಹೇಳಿಕೆಯನ್ನು ಇದುವರೆಗೂ ಕೂಡ ಕೊಟ್ಟಿಲ್ಲ. ಅನುಷ್ಕಾ ಶೆಟ್ಟಿ ಯಾವಾಗಲೂ ಕೂಡ ತಮ್ಮ ಖಾಸಗಿ ಜೀವನವನ್ನು ತುಂಬ ಗೌಪ್ಯವಾಗಿ ಇಡೋದಕ್ಕೆ ಇಷ್ಟಪಡುವಂಥ ನಟಿ. ಈ ಹಿಂದೆಯೂ ಕೂಡ ಹಲವು ಬಾರಿ ಇವರ ಮದುವೆ ಬಗ್ಗೆ ಗಾಸಿಪ್ ಗೆದ್ದಾಗಲೂ ಕೂಡ ಇವರು ಅದು ಯಾವುದಕ್ಕೂ ಕೂಡ ರಿಯಾಕ್ಟೇ ಮಾಡಲಿಲ್ಲ, ತಲೆನೂ ಕೂಡ ಕೇಳಿಸ್ಕೊಂಡಿಲ್ಲ. ಸೊ ದಟ್ ಇದು ವದಂತಿಗಳಾಗಿ ಉಳಿದುಬಿಟ್ವು. ಆದರೆ ಈ ಬಾರಿ ಇವರ ಮದುವೆ ಫಿಕ್ಸ್ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಈ ಬಾರಿ ಮದುವೆ ಆಗೇ ಆಗ್ತಾರೆ, ಅದರಲ್ಲೇನೂ ಕೂಡ ಡೌಟ್ ಬೇಡ ಅನ್ನುವಂಥ ಅಭಿಪ್ರಾಯ ವ್ಯಕ್ತವಾಗ್ತಿದೆ. ಹಾಗೂ ಒಂದು ವೇಳೆ ಮದುವೆ ಆದರೂ ಕೂಡ ಒಳ್ಳೆಯದೇ ಎನ್ನುವಂತಹ ಒಂದಷ್ಟು ಅಭಿಮಾನಿಗಳ ಮಾತುಗಳು ಕೂಡ ವೈರಲ್ ಆಗ್ತಿದ್ದಾವೆ. ಕಾರಣ ಏನು ಅಂತೇಳಿದ್ರೆ, ಅನುಷ್ಕಾ ಶೆಟ್ಟಿಗೆ ಈಗ 44 ವರ್ಷ ರೀ, ಇನ್ನೂ ಕೂಡ ಮದುವೆ ಆಗಿದೆ, ಇನ್ಯಾವಾಗ ಮದುವೆ ಆಗೋದು ಅನ್ನುವಂಥದ್ದು ಈಗ ಎಲ್ಲರೂ ಕೂಡ ಕೇಳುವಂಥದ್ದು ಅನ್ನುವಂಥದ್ದು. ಹಾಗಾದರೆ ಆ ಲಕ್ಕಿ ಬಾಯ್ ಏನು, ಆತನ ಹಿನ್ನೆಲೆ ಏನು ಅನ್ನುವಂತಹ ಮಾಹಿತಿಗಳು ಹೆಚ್ಚಾಗಿ ಲಭ್ಯವಾಗದೇ ಇದ್ರೂ ಕೂಡ ಆತ ಬೆಂಗಳೂರಿನಲ್ಲಿ ಹಲವಾರು ಉದ್ಯಮಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾನೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಹಾಗೆಯೇ ಆತ ಈ ಅನುಷ್ಕಾ ಶೆಟ್ಟಿಯವರ ಸಹೋದರನಿಗೂ ಕೂಡ ಪರಿಚಯಿಸ್ತಾ, ಆ ಕಾರಣಕ್ಕೋಸ್ಕರನೇ ಈ ಮದುವೆ ಈಗ ಆಗುವಂಥ ಹಂತಕ್ಕೆ ಬಂದು ನಿಂತಿದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಇನ್ಫ್ಯಾಕ್ಟು ಅನುಷ್ಕಾ ಶೆಟ್ಟಿಗೆ ಈ ಮದುವೆ ಇಷ್ಟ ಇದೆಯೋ ಇಷ್ಟ ಇಲ್ವೋ ಅಥವಾ ಆಕೆ ಅಭಿಪ್ರಾಯ ಏನು ಅದೆಲ್ಲವೂ ಕೂಡ ಸೆಕೆಂಡ್ರಿ. ಆದರೆ ಅನುಷ್ಕಾ ಶೆಟ್ಟಿ ಇವಾಗ ಮದುವೆ ಆಗಲೇಬೇಕಾದಂಥ ಸಂದರ್ಭದಲ್ಲಿದ್ದಾರೆ. ಯಾಕಂತ ಹೇಳಿದ್ರೆ ಈಗಾಗಲೇ ಅವರ ಈ ಮದುವೆಯ ವಯಸ್ಸಿನ ಏನು ರೇಂಜ್ ಇರುತ್ತಲ್ಲ ಅದು ದಾಟಿ ಹೋಗಿ ಆಗಿದೆ. ಇನ್ನೂ ಕೂಡ ನೆಗ್ಲೆಕ್ಟ್ ಮಾಡಿದರೆ ತಪ್ಪಾಗ್ತದೆ. ಹೀಗಾಗಿ ಇಲ್ಲಿ ಅನುಷ್ಕಾ ಶೆಟ್ಟಿಯವರು 44 ವರ್ಷ ಆಗಿದ್ದರೂ ಕೂಡ ತನಗಿಂತನೂ ದೊಡ್ಡನೋ ಸಣ್ಣನೋ ಒಬ್ಬ ಯಶಸ್ವಿ ಉದ್ಯಮಿಯನ್ನು ಮದುವೆ ಆಗಬೇಕು ಅನ್ನೋದು ಈಕೆ ಕನಸಾಗಿತ್ತು. ಅದನ್ನು ಈಗ ಬಹುಶಃ ಈಡೇರಿಸ್ಕೊಳ್ತಾ ಇದ್ದಾರೆ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಬಟ್ ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಷ್ಕಾ ಮನೆಯಿಂದ ಅಥವಾ ಅನುಷ್ಕಾದಿಂದ ಏನಾದರೂ ಒಂದು ಕ್ಲಾರಿಟಿ ಸಿಕ್ತು ಅಂತ ಹೇಳಿದ್ರೆ ಅದಕ್ಕೆ ಇನ್ನಷ್ಟು ಒಂದು ರೆಕ್ಕೆ ಪುಕ್ಕೆಗಳು ಬರೋದಂತೂ ಗ್ಯಾರಂಟಿ. ನೋಡೋಣ. ಸದ್ಯಕ್ಕಂತೂ ಅನುಷ್ಕಾ ಬೆಂಗಳೂರಿನ ಹುಡುಗನನ್ನು ಉದ್ಯಮಿಯನ್ನು ಮದುವೆ ಆಗ್ತಾರೆ ಅನ್ನೋಂಥ ಸುದ್ದಿ ಇದೆ. ಅಲ್ಲಿಗೆ ಪ್ರಭಾಸ್ ಕತೆ ಮುಗಿದ ಅಧ್ಯಾಯ. ಹಾಗಾದರೆ ಈ ಉದ್ಯಮಿಯ ಕತೆ ಏನು, ಯಾರಿದು, ಮುಂದೆ ಬಹುಶಃ ಒಂದಷ್ಟು ಇನ್ಫಾರ್ಮೇಷನ್ಸ್ಗಳು ಸಿಗ್ಬೋದು ಆತನ ಹೆಸರಿಗೆ ಸಂಬಂಧಪಟ್ಟಂತೆ. ಈಗ ಒಂದು ಹೆಸರು ವೈರಲ್ ಆಗ್ತಿದೆ, ಬೇಡ ಆ ಹೆಸರನ್ನು ಹೇಳುವಂಥದ್ದು. ಈಗ ಆ್ಯಕ್ಚುಲಿ ಒಂದು ಹೆಸರು ವೈರಲ್ ಆಗ್ತಿದೆ, ಬಟ್ ಬೇಡ. ಯಾಕಂತ ಹೇಳಿದ್ರೆ ಅಧಿಕೃತವಾಗಿದೆ, ಸುಮ್ಮನೆ ನಾವು ಆ ಸುದ್ದಿಯನ್ನು ತೆಗೆದುಕೊಳ್ಳೋದು, ಆಮೇಲೆ ಅದೇನು ಆತನಿಗೂ ಕೂಡ ಬೇಸರ ಆಗೋದು, ಆಕೆಗೂ ಕೂಡ ಬೇಸರ ಆಗೋದು, ಈ ರೀತಿಯಾಗಿ ಆಗೋದು ಬೇಡ. ಕನ್ಫರ್ಮ್ ಆಗಿ ಅಧಿಕೃತವಾಗಿ ಇಬ್ಬರಲ್ಲಿ ಒಬ್ಬರೇ ಯಾರಾದರೂ, ಅದು ಒಂದು ಫ್ಯಾಮಿಲಿಯಲ್ಲಿ ಯಾವುದಾದ್ರೂ ಒಂದು ಫ್ಯಾಮಿಲಿ ಇದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಡ್ತು ಅಂತ ಹೇಳಿದ್ರೆ, ಅಂದರೆ ಹೌದು ಈ ರೀತಿ ಮದುವೆ ಆಗ್ತಿರೋದು ಹೌದು ಅಂತ ಹೇಳಿದ್ರೆ ಸುದ್ದಿಯನ್ನು ಪ್ರಕಟಿಸೋದಕ್ಕೆ ಸಮಸ್ಯೆ ಇಲ್ಲ. ಸುಮ್ಮನೆ ಇಲ್ಲದೆ ಅವರ ಹೆಸರನ್ನು ಹಾಕೋದು ಸರಿಯಲ್ಲ ಅಂತೇಳಿ ಅನಿಸ್ತದೆ. ನೋಡೋಣ ಏನಾಗುತ್ತೆ ಅಂತೇಳ್ಬಿಟ್ಟು. ನಿಮಗೆ ಯಾರ ಬಗ್ಗೆ ಡೌಟ್ ಇದೆ, ಯಾವ ಉದ್ಯಮಿಯನ್ನು ಅನುಷ್ಕಾ ಮದುವೆ ಆಗಬಹುದು ಅಂತೇಳ್ಬಿಟ್ಟು ಡೌಟ್ ಇದೆ, ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.